ನಮಸ್ಕಾರ. ನಾನು ನಿಮ್ಮ ಪ್ರಿಯ ಸುನೀಲ್. ಎಲ್ಲರ ಮನೇಲೂ ಕೂಡ ಅವರೆಕಾಳು ಸೀಸನ್ ಆಗಿರೋದ್ರಿಂದ ಅವರೆಕಾಳು ಯಾವ ರೆಸಿಪಿ ಮಾಡಿದ್ರು ಅವರೆಕಾಳಪ್ಪ. ನಮ್ಮ ಮನೆಯಲ್ಲೂ ಇವತ್ತು ಟೊಮೊಟೊ ಬಾತ್ನ ಅವರೆಕಾಳು ಹಾಕ್ಬಿಟ್ಟೆ ಮಾಡ್ತಾಯಿದ್ದೀನಿ. ಸೊ ಒಗ್ಗರಣೆಗೆ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಒಂದೆರಡು ಬಟ್ಲು ಆಗುವಷ್ಟು ಅವರೆಕಾಳು ಮತ್ತು ಈರುಳ್ಳಿ, ಹಸಿಮೆಣಸಿಕಾಯಿ ಒಂದೆರಡು, ಹಾಗೆ ಪಲಾವ್ ಚಕ್ಕೆ ಲವಂಗ ಏಲಕ್ಕಿ, ಅದ್ರ ಜೊತೆಗೆ ಫ್ಲೇವರ್ಗೋಸ್ಕರ ಸ್ವಲ್ಪ ಕರಿಬೇವನ್ನು ತೊಗೊಂಡಿದ್ದೀನಿ. ಸೊ ನಿಮಗೆ ಕರಿಬೇವು ಬೇಕು ಅಂದರೆ ನೀವು ಹಾಕ್ಕೊಳ್ಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಅದ್ರ ಜೊತೆಗೆ ಅಮೂಲ್ ಬಟರನ್ನು ಕೂಡ ತೊಗೊಂಡಿದ್ದೀನಿ, ನೀವು ತುಪ್ಪ ಕೂಡ ಸೇರಿಸ್ಕೊಳ್ಬೋದು. ಇಲ್ಲಿ ನಾನು ಒಂದು 2 ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗಂತ ಹೇಳ್ಬಿಟ್ಟು. ಸೊ ನಿಮ್ಮ ಈಚಾನುಸಾರ ನೀವು ಎಷ್ಟು ಅಡುಗೆ ಮಾಡ್ತಾ ಇದ್ದೀರೋ, ಎಷ್ಟು ಜನಕ್ಕೆ ಮಾಡ್ತಾಯಿದ್ದೀರೋ ಅದನ್ನು ನೋಡಿಕೊಂಡು ನೀವು ಸೇರಿಸ್ಕೊಳ್ಬೇಕಾಗುತ್ತೆ. ಮತ್ತು ನಾನಿಲ್ಲಿ ರುಬ್ಬೋದಿಕ್ಕೆ ಅಂತ ಹೇಳ್ಬಿಟ್ಟು ಸೈಡಲ್ಲಿ ತೋರಿಸ್ತಾ ಇದ್ದೀನಿ. 1 ಗೆಡ್ಡೆ ಬೆಳ್ಳುಳ್ಳಿ, ಒಂದು ಗೆಡ್ಡೆ 1.5 ಗೆಡ್ಡೆ ಬೆಳ್ಳುಳ್ಳಿಯನ್ನು ಸೇರಿಸ್ಕೊಂಡಿದ್ದೀನಿ. ಅದ್ರ ಜೊತೆಗೆ 1-2 ಈರುಳ್ಳಿ, 1-2 ಟೊಮೊಟೊ ಮತ್ತು 4 ಹಸಿಮೆಣಸಿಕಾಯಿನ ಸೇರಿಸ್ಕೊಳ್ತೀನಿ. ಆದರೆ ನೀವು ಹಸಿಮೆಣಸಿಕಾಯಿನ ನಾನಿಲ್ಲಿ ಇಬ್ಬರಿಗೆ ಮಾಡ್ತಾ ಇರೋದ್ರಿಂದ 4 ಹಸಿಮೆಣಸಿಕಾಯಿನ ರುಬ್ಬೋದಕ್ಕೆ ಮತ್ತು 2 ಹಸಿಮೆಣಸಿಕಾಯಿನ ಕಟ್ ಮಾಡಿಕೊಂಡು ಅದು ಒಗ್ಗರಣೆಗೆ ಅಂತ ಇಟ್ಟಿದ್ದೀನಿ. ಸೊ ನಿಮಗೆ ಜಾಸ್ತಿ ಎಷ್ಟು ಜನಕ್ಕೆ ನೋಡ್ಕೊಂಡು ಮಾಡ್ತಾ ಇದ್ದೀರಾ ಅದನ್ನು ನೋಡಿಕೊಂಡು ನೀವು ಕೂಡ ಹಸಿಮೆಣಸಿಕಾಯಿನ ಜಾಸ್ತಿ ಬೇಕೋ ಕಡಿಮೆ ಬೇಕೋ, ಖಾರ ತಿನ್ನೋರಾದರೆ ಜಾಸ್ತಿ ಹಾಕ್ಕೊಳ್ಬೋದು ಗೈಸ್. ಮತ್ತು ನಾನಿಲ್ಲಿ MTR ಅವರ ಟೊಮೊಟೊ ರೈಸ್ ಪೌಡರ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಇಷ್ಟ ಆದರೆ ನೀವು ಕೂಡ ರೈಸ್ ಬಾತ್ ಪೌಡರ್ನ ಸೇರಿಸ್ಕೊಳ್ಬೋದು, ಇಲ್ಲಾಂದರೆ ಅದನ್ನು ಕೂಡ ಸ್ಕಿಪ್ ಮಾಡ್ಬೋದು. ಮತ್ತು ಇನ್ನೊಂದು ಸ್ವಲ್ಪ ಖಾರಕ್ಕೋಸ್ಕರ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಚಿಲ್ಲಿ ಪೌಡರ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಬನ್ನಿ ಇವಾಗ ರುಬ್ಕೊಳ್ಳೋಣ. ನಾನು ರುಬ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ ಇದೆಲ್ಲವನ್ನು. ಈರುಳ್ಳಿ, ಹಸಿಮೆಣಸಿಕಾಯಿ, ಟೊಮೊಟೊ ಆಗಿರ್ಬೋದು, ಅದ್ರ ಜೊತೆಗೆ ಬೆಳ್ಳುಳ್ಳಿನೂ ಅಷ್ಟೇ ನಿಮ್ಗೆ ಎಷ್ಟು ಬೇಕೋ ಅಷ್ಟು, ಅಂದರೆ ನೀವು ಎಷ್ಟು ಜನಕ್ಕೆ ಮಾಡ್ತಾ ಇದ್ದೀರೋ ಬಾತು ಅದನ್ನು ನೋಡಿಕೊಂಡು ನೀವು ಹಾಕ್ಕೊಳ್ಬೋದು. ನಾನಿಲ್ಲಿ ಒಗ್ಗರಣೆಗೆ ಹಾಕಿದ್ರೆ ಚಕ್ಕೆ ಲವಂಗ ಎಲ್ಲ ಸೈಡಲ್ಲಿ ಇಡ್ತೀವಿ ಅನ್ನೋ ಕಾರಣಕ್ಕೆ ರುಬ್ಕೊಳ್ಳೋಕ್ಕೆ ಹಾಕ್ಕೊಂಡಿದ್ದೀನಿ. ಸೊ ರುಬ್ಕೊಂಡ್ರೆ ನಮಗೆ ಏನಾಗುತ್ತೆ, ಅದೊಂದು ಫ್ಲೇವರ್ ಕೂಡ ಸಿಗುತ್ತೆ ನಮಗೆ. ಒಗ್ಗರಣೆಗೆ ಹಾಕಿದ್ರೆ ಏನಾಗುತ್ತೆ, ಸೈಡಿಗೆ ತೆಗೆದಿಡ್ತೀವಿ, ಸೊ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಮತ್ತು ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ, ಅದ್ರ ಜೊತೆಗೆ ತುಪ್ಪ ಇದ್ದರೆ ತುಪ್ಪನೂ ಸೇರಿಸ್ಕೊಳ್ಬೋದು, ಇಲ್ಲ ನಾನಿಲ್ಲಿ ಅಮೂಲ್ ಬಟರನ್ನು ಸೇರಿಸ್ಕೊಂಡಿದ್ದೀನಿ. ಅದ್ರ ಜೊತೆಗೆ 1-2 ಗೆಡ್ಡೆ ಈರುಳ್ಳಿ, ಅದ್ರ ಜೊತೆಗೆ 2 ಹಸಿಮೆಣಸಿಕಾಯಿನ ಕಟ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಎಷ್ಟೊತ್ತು ಲೋ ಫ್ಲೇಮಲ್ಲೇ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಫ್ರೈ ಆದಮೇಲೆ ಏನು ರುಬ್ಕೊಂಡು ಇಟ್ಕೊಂಡಿದ್ವಿ ಆ ಮಸಾಲೆಯನ್ನು ಕೂಡ ನಾವು ಸೇರಿಸ್ಕೊಳ್ಬೇಕಾಗುತ್ತೆ. ಕೆಲವೊಬ್ಬರು ಇಲ್ಲಿ ಒಣಮೆಣಸಿಕಾಯಿನೂ ಕೂಡ ಸೇರಿಸ್ಕೊಳ್ತಾರೆ, ಅಂದರೆ ಒಣಮೆಣಸಿಕಾಯಿನ ಹುರಿದ್ಬಿಟ್ಟು ಅದನ್ನು ರುಬ್ಬೋದಿಕ್ಕೆ ಅಂತ ಹೇಳ್ಬಿಟ್ಟು ಸೇರಿಸ್ಕೊಳ್ತಾರೆ. ಅದು ಕೂಡ ಚೆನ್ನಾಗಿರುತ್ತೆ. ನೀವು ಒಣಮೆಣಸಿಕಾಯಿ ಇದ್ದರೆ ಒಣಮೆಣಸಿಕಾಯಿನೇ ಹಾಕ್ಕೊಳ್ಬೋದು, ಇಲ್ಲ ನೀವು ಹಸಿಮೆಣಸಿಕಾಯಿ ಇದ್ದರೆ ಹಸಿಮೆಣಸಿಕಾಯಿನ ಹಾಕ್ಕೊಳ್ಬೋದು. ಅದ್ರ ಜೊತೆಗೆ ಸ್ವಲ್ಪ ಅಚ್ಕಾರದ ಪುಡಿನೂ ಕೂಡ ಇದೇ ಮಸಾಲೆಗೆ ನಾವು ಎಣ್ಣೆ ಬಿಡುವ ತನಕ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಬೇಕು. ಅದ್ರ ಜೊತೆಗೆ MTR ಟೊಮೊಟೊ ರೈಸ್ ಬಾತ್ ಪೌಡರ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದೇನೆಂದರೆ ಈ ಟೊಮೊಟೊ ಬಾತ್ ಪೌಡರ್ ನಮಗೆ ಹುಳಿ ಅಂಶ ಇರುತ್ತೆ ಜಾಸ್ತಿ ಇದರಲ್ಲಿ. ನಿಮಗೆ ಟೊಮೊಟೊ ಜಾಸ್ತಿ ಹಾಕೋಕ್ಕೆ ಇಷ್ಟ ಇಲ್ಲ ಅಂದರೆ, ಈ ಟೊಮೊಟೊ ಬೇಡವೇ ಬೇಡ ಅಂದರೂ ಕೂಡ ಈ ಪೌಡರ್ನ ಹಾಕ್ಬಿಟ್ಟು ನೀವು ರೈಸ್ ಬಾತನ್ನು ಮಾಡ್ಬೋದು, ಟೊಮೊಟೊ ಬಾತನ್ನು ಮಾಡ್ಬೋದು. ನೀವು ಟೊಮೊಟೊನ ಹಾಕಿ ಸ್ವಲ್ಪ ರೈಸ್ ಬಾತ್ ಪೌಡ್ರನ್ನ ಹಾಕಿದ್ರೆ ಸರಿ ಹೋಗುತ್ತೆ. ಹುಳಿ ಜಾಸ್ತಿನೇ ಇರೋದ್ರಿಂದ ಪೌಡರ್ನ ಸ್ವಲ್ಪ ಹಾಕ್ಕೊಳ್ಬೋದು. ನೀವು ಕೂಡ ನೆಕ್ಸ್ಟ್ ಟ್ರೈ ಮಾಡಿದ್ರೆ ಇದನ್ನು ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಎಣ್ಣೆ ಎಲ್ಲ ಬಿಟ್ಕೊಂಡು ಚೆನ್ನಾಗಿ ಮಸಾಲೆ ಫ್ರೈ ಮಾಡಿದ್ಮೇಲೆ ನಾನಿಲ್ಲಿ ಅವರೆಕಾಳನ್ನು ಸೇರಿಸ್ಕೊಂಡು 1-2 ನಿಮಿಷ ಫ್ರೈ ಆದಮೇಲೆ ಅದ್ರ ಜೊತೆಗೆ ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ 3 ಗ್ಲಾಸ್ ಅಕ್ಕಿನ ಸೇರಿಸಿ ಅನ್ನ ಮಾಡ್ತಾ ಇರೋದ್ರಿಂದ, ಅಂದರೆ ಟೊಮೊಟೊ ಬಾತ್ ಮಾಡ್ತಾ ಇರೋದ್ರಿಂದ ನಾನಿಲ್ಲಿ 6 ಗ್ಲಾಸ್ ಆಗೋವಷ್ಟು ನೀರನ್ನು ಕುದಿ ಬರ್ಸ್ಕೊಳ್ತಾ ಇದ್ದೀನಿ. ಕುದಿ ಬಂದಮೇಲೆ ನಾನಿಲ್ಲಿ ಅಕ್ಕಿನ ತೊಳೆದು ಅಕ್ಕಿನ ಹಾಕ್ತೀನಿ. ನೀವು ಏನು ಮಾಡಬೇಕಂದ್ರೆ, ರೇಷನ್ ಅಕ್ಕಿ ಏನಿರುತ್ತೆ, ರೇಷನ್ ಅಕ್ಕಿನ ಟೊಮೊಟೊ ಬಾತ್ ಆಗಿರ್ಬೋದು, ಪಲಾವ್ ಆಗಿರ್ಬೋದು ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಗೈಸ್. ನೀವು ಕೂಡ ಟ್ರೈ ಮಾಡಿ ನೋಡಿ. ಊರ ಕಡೆ ಎಲ್ಲ ನಮ್ಮ ಅಜ್ಜಿ ಆಗಿರ್ಬೋದು, ಅಮ್ಮ ಆಗಿರ್ಬೋದು ಈ ಥರನೇ ಮಾಡ್ತಾರೆ, ಸಖತ್ತಾಗಿರುತ್ತೆ. ಹಾಗೆಯೇ ಜಾಸ್ತಿ ಉದುರುದ್ರಾಗೂ ಕೂಡ ಇರಬಾರ್ದು. ರೈಸ್ ಬಾತ್ ಮಾಡಿದ್ರೆ ಸ್ವಲ್ಪ ಗಂಜಿ ಥರನೇ ಇರಬೇಕು, ಆ ಥರ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ. ಕೆಲವೊಬ್ರಿಗೆ ತುಂಬಾ ಇಷ್ಟ ಆಗುತ್ತೆ ಕೂಡ, ನನಗೂ ಕೂಡ ಆ ಥರನೇ ಇಷ್ಟ ಆಗುತ್ತೆ. ಅದರಿಂದ ನಾನು ಸ್ವಲ್ಪ ನೀರನ್ನು ಜಾಸ್ತಿನೂ ಹಾಕಿದೆ, ಮತ್ತು ರೇಷನ್ ಅಕ್ಕಿನ ಇಲ್ಲಿ ಬಳಸ್ತಾ ಇದ್ದೀನಿ. ಸೊ ನೀವು ಬೇರೆ ಅಕ್ಕಿನೂ ಕೂಡ ಬಳಸ್ಕೋಬೋದು. ನಾರ್ಮಲ್ ಆಗಿ ನೀವು ಮಾಡ್ತೀರಾ, ಬುಲೆಟ್ ಆಗಿರ್ಬೋದು, ಅದು ಇದು ಅಂತ ಹೇಳ್ಬಿಟ್ಟು ರೈಸ್ ವೆರೈಟಿನೇ ಇದೆ, ಅದನ್ನು ನೀವು ಬಳಸ್ಕೊಳ್ಬೋದು. ಇಲ್ಲ ಅಂದರೆ ರೇಷನ್ ಅಕ್ಕಿ ಮಾಡಿದರೆ ತುಂಬಾ ನೀಟಾಗಿ ಚೆನ್ನಾಗಿರುತ್ತೆ, ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ 1-2 ವಿಸಿಲ್ ಆದಮೇಲೆ ಓಪನ್ ಮಾಡಿದ್ರೆ ನೋಡಿ ಈ ಥರ ಇರುತ್ತೆ. ಸ್ವಲ್ಪ ತೆಳುವಾಗಿ ಇರಬೇಕು, ಅಂದರೆ ಗಂಜಿ ಥರನೇ ಇರಬೇಕು. ಆ ಥರ ಇದ್ದರೆ ಮಾತ್ರ
ಟೊಮೆಟೊ ಬಾತ್ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು ನನಗನ್ಸುತ್ತೆ. ಸೊ ನಿಮಗೂ ಕೂಡ ಈ ಒಂದು ಟೊಮೆಟೊ ಬಾತ್ ಇಷ್ಟ ಆಗಿದರೆ ಬೇಗ ಫಾಲೋ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕನ್ನು ಕೊಡಿ. ನಿಮಗೂ ಟೊಮೆಟೊ ಬಾತ್ ಫೇವ್ರೇಟ್ ಆಗಿದ್ದರೆ ಫೇವ್ರೇಟ್ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಇನ್ನು ಯಾವುದೇ ಥರದ ಅವರೆಕಾಳು ರೆಸಿಪಿ ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ ಗೈಸ್. ಬೇಗ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್